ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ನಿಮ್ಮ ಮುಂದೆ ನನ್ನ ಅಭಿಪ್ರಾಯ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತಿರುವಂತೆ ರಾಮ ಜನ್ಮಭೂಮಿ ವಿವಾದ, ಬಾಬ್ರಿ ಮಸೀದಿ ಧ್ವಂಸ, ಆ ನಂತರದ ಘಟನೆಗಳು, ಹತ್ಯಾಕಾಂಡಗಳು, ನಂತರ 93ರ ಸರಣಿ ಬಾಂಬ್ ಸ್ಫೋಟ, ಆ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ನಡೆಸಿದ ವಿಚಾರಣೆ, ಎಲ್ಲದರ ನಂತರ 2019 ನವಂಬರ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಆಗಿನ ಮುಖ್ಯ ನ್ಯಾಯಮೂರ್ತಿಗಳಾದಂಥ ರಂಜನ್ ಗೊಗೊಯ್ ಮತ್ತು ಈಗಿನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂಥ ಚಂದ್ರಚೂಡ್, ಅಬ್ದುಲ್ ನಜೀರ್ ಒಳಗೊಂಡಂಥ 5 ನ್ಯಾಯಮೂರ್ತಿಗಳ ಸಂವಿಧಾನ ಪೀಠವು ರಾಮ ಮಂದಿರ ಕಟ್ಟಿಸ್ಬೇಕಂತ ತೀರ್ಪು ಕೊಟ್ಟಿದ್ದು ನಿಮಗೆ ಗೊತ್ತಿದೆ. ಆದರೆ ಎಂಥ ವೈರುಧ್ಯಗಳಂತಂದರೆ, ಸೆಕ್ಯುಲರ್ ತತ್ವದ ಆಧಾರದಲ್ಲಿ ಮಾತನಾಡುವಂಥ ಸುಪ್ರೀಂ ಕೋರ್ಟು, ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಪರವಾಗಿ ಇರುವಂಥ ಸುಪ್ರೀಂ ಕೋರ್ಟು, ಸ್ವತಃ ಬಾಬ್ರಿ ಮಸೀದಿ ಅಡಿಯಲ್ಲಿ ರಾಮ ಮಂದಿರ ಇರಲಿಲ್ಲ ಅಂತ ಒಪ್ಕೊಂಡಂಥ ಸುಪ್ರೀಂ ಕೋರ್ಟು, ಬಾಬ್ರಿ ಮಸೀದಿ ಧ್ವಂಸ ಕೂಡ ಸೀರಿಯಸ್ ವೈಲೆನ್ಸ್ ಆಫ್ ಲಾ ಅಂತ ಹೇಳಿದಂಥ ಸುಪ್ರೀಂ ಕೋರ್ಟು, ಮತ್ತು ಮುಸ್ಲಿಂ ಸಮುದಾಯಕ್ಕೆ ಕೆಲವು ಬೇರೆ ಸ್ಥಳದಲ್ಲಿ ಮಸೀದಿ ಕಟ್ಕೊಳ್ಳೋಕ್ಕೆ ಜಾಗ ಕೊಡಬೇಕು ಅಂತ ಹೇಳಿದ ಸುಪ್ರೀಂ ಕೋರ್ಟು, ಮತ್ತು 1991 ಆ್ಯಕ್ಟ್ ಏನಿದೆಯಲ್ಲ, August 15, 1947 ವರೆಗೆ ಇರುವಂಥ ಸ್ಟೇಟಸ್ ಕೋವನ್ನೇ ಕಾಪಾಡ್ಕೊಳ್ಬೇಕಂತ ಹೇಳಿ ಅದು ಆ್ಯಕ್ಟನ್ನು ಎತ್ತಿ ಹಿಡಿದಂಥ ತೀರ್ಪು ಅಂತ ಹೇಳಿದ ಸುಪ್ರೀಂ ಕೋರ್ಟು, ಆ ಸಂವಿಧಾನ ಪೀಠ ರಾಮ ಜನ್ಮಭೂಮಿ ವಿವಾದ ಪ್ರದೇಶದಲ್ಲಿ ರಾಮ ಮಂದಿರ ಕಟ್ಟಿರಬೇಕು ಅಂತ ತೀರ್ಪು ಕೊಟ್ಟಿದ್ದು ಮಾತ್ರ ಭಾಳ ದೊಡ್ಡ ವೈರುಧ್ಯಗಳಲ್ಲಿ ಒಂದು. ಇದನ್ನು ನಾವು ಈ ವೈರುಧ್ಯವನ್ನು, ಈ ತೀರ್ಪಿನ ವಿರೋಧಾಭಾಸಗಳನ್ನು ಅರ್ಥ ಮಾಡ್ಕೊಂಡ್ರೆ ಆದ ನಂತರ 2019 ನಂತರದ ಘಟನೆಗಳಮ್ಮ ನಮಗೆ ಅರ್ಥವಾಗ್ತಾ ಹೋಗ್ತವೆ. ಈ ತೀರ್ಪನ್ನು ವಿರೋಧ ಪಕ್ಷಗಳು ಕೂಡ ಸ್ವಾಗತಿಸಿರೋದನ್ನು ನೋಡ್ತಾ ಇದ್ದೀವಿ. ಅನೇಕ ನ್ಯಾಯವಾದಿಗಳು ಕೆಲವರನ್ನು ಹೊರತುಪಡಿಸಿ ಸ್ವಾಗತಿಸಿರೋದನ್ನು ನೋಡ್ತಾ ಇದ್ದೀವಿ. ಅನೇಕರು ಸುಪ್ರೀಂ ಕೋರ್ಟ್ ಏನು ಹೇಳ್ತಾರೆ, ನಂಬಿಕೆಯನ್ನು ಆಧರಿಸಿ ಜನ ನಂಬ್ತಾರೆ, ನಂಬಿಕೆಯನ್ನು ಆಧರಿಸಿ ಕೊಟ್ಟಂಥ ಈ ವೈರುಧ್ಯಗಳ ತೀರ್ಪನ್ನು ಜನರು ಸಹ ಬಹುತೇಕರು ಹೋಗಲಿ ಬಿಡಪ್ಪ ಸಾಕಾಗಲಿ ಎನ್ನುವಂಥ ರೀತಿಯಲ್ಲಿ ಸ್ವಾಗತಿಸಿರೋದನ್ನು ನೋಡ್ತಾ ಇದ್ದೀವಿ. ಇಂಥ ಒಂದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನೇ ಪ್ರಶ್ನಿಸುವಂತಹ ಈ ತೀರ್ಪನ್ನು ಇರುವಂಥದ್ದು ಮುಂದಿನ ಅನೇಕ ರೀತಿಯ ಈ ಮುಂದೆ ಬರುವಂಥ ಘಟನೆಗಳಿಗೆ ಕಾರಣ ಆಗ್ತಾಯಿದೆ ಎನ್ನುವುದನ್ನು ನಾವು ಅವಾಗ ಅರ್ಥ ಮಾಡ್ಕೊಳ್ಳಿಲ್ಲ, ಈಗ ಸಹ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋದೇ ಖೇದಕರ ಸಂಗತಿ. ಏನಾಗಿದೆ, ಈ ವರ್ಷದ ಆರಂಭದಲ್ಲಿ BJP ಮತ್ತು ಕೆಲವು ಹಿಂದೂಪರ ಸಂಘಟನೆಗಳು ಮತ್ತು ಅಶ್ವಿನಿ ಕುಮಾರ್ ಉಪಾಧ್ಯಾಯ ಎನ್ನುವವರು ಅರ್ಜಿ ಸಲ್ಲಿಸ್ತಾರೆ. ಏನು, ಉತ್ತರ ಪ್ರದೇಶದಲ್ಲಿರುವಂಥ ಜ್ಞಾನವಾಪಿ ಮಸೂದಿಯ ಕೆಳಗಡೆಗೆ ದೇವಸ್ಥಾನ ಇದೆ, ಅದನ್ನು ಸಮೀಕ್ಷೆ ಮಾಡಲಿಕ್ಕೆ ಅನುಮತಿ ಕೊಡಬೇಕಂತ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅಥವಾ ಸ್ಥಳೀಯ ಸೆಷನ್ ಕೋರ್ಟಲ್ಲಿ ಅರ್ಜಿ ಸಲ್ಲಿಸ್ತಾರೆ. ಅದನ್ನು ಪುರಸ್ಕರಿಸ್ಬಿಟ್ಟು ಸಮೀಕ್ಷೆ ಮಾಡೋದಕ್ಕೆ ಆರ್ಕಿಯಾಲಜಿ ಇಲಾಖೆಗೆ ಸುಪ್ರೀಂ ಕೋರ್ಟ್ ಅಲಹಾಬಾದ್ ಹೈಕೋರ್ಟ್ ಅನುಮತಿ ಕೊಟ್ಟಿರೋದನ್ನು ನೋಡ್ತಾ ಇದ್ದೀವಿ. ಇದೆಲ್ಲ ಶುರುವಾಗಿದ್ದು 2019 ರಾಮ ಜನ್ಮಭೂಮಿ ವಿವಾದಿತ ರಾಮ ಜನ್ಮಭೂಮಿ ತೀರ್ಪಿಗೆ ರೆಫರೆನ್ಸಲ್ಲಿ ಬರ್ತಾ ಇರುವಂಥದ್ದು, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದನಂತರ ಈಗ 15ನೇ ತಾರೀಕು ಡಿಸೆಂಬರ್ 2023 ಶಾಹಿ ದರ್ಗಾ ಮಸೂದಿ, ಮತ್ತು ಅದು ಮಥುರಾದಲ್ಲಿರುವಂಥ ಶಾಹಿ ದರ್ಗಾ ಮಸೂದಿಯಲ್ಲಿ, ಉತ್ತರ ಪ್ರದೇಶದ ಮಥುರಾದಲ್ಲಿರುವಂಥ ಶಾಹಿ ದರ್ಗಾ ಮಸೂದಿಯನ್ನು ಸಮೀಕ್ಷೆ ಮಾಡಬೇಕು ಎಂದು ಕೆಲವು ಹಿಂದೂಪರ ಸಂಘಟನೆಗಳು ಅರ್ಜಿ ಸಲ್ಲಿಸ್ತಾರೆ. ಅದಕ್ಕೆ ಅಲಹಾಬಾದ್ ಹೈಕೋರ್ಟು ಒಪ್ಪಿಗೆ ಕೊಡುತ್ತೆ, ಏನು ಸಮೀಕ್ಷೆ ಮಾಡೋಕ್ಕೆ, ಶಾಹಿ ದರ್ಗಾ ಮಸೀದಿಯನ್ನು ಸಮೀಕ್ಷೆ ಮಾಡೋಕ್ಕೆ, ಅಲ್ಲಿ ದೇವಸ್ಥಾನ ಇತ್ತು ಮುಂಚೆ ಅಂತ ಹೇಳೋದಕ್ಕೆ. ಇದನ್ನು ಪ್ರಶ್ನಿಸಿಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಮಸೀದಿ ಆಡಳಿತ ಮಂಡಳಿಗಳು ಅರ್ಜಿ ಸಲ್ಲಿಸಿದರೆ ಸುಪ್ರೀಂ ಕೋರ್ಟ್ ಸ್ಟೇ ಆರ್ಡರ್ ತರಬೇಕು ಅಲಹಾಬಾದ್ ತೀರ್ಪಿಗೆ ಅಂತ ಅರ್ಜಿ ಸಲ್ಲಿಸಿದರೆ ಸುಪ್ರೀಂ ಕೋರ್ಟು ಸ್ಟೇ ಆರ್ಡರ್ ಕೊಡೋದಕ್ಕೆ ನಿರಾಕರಣೆ ಮಾಡುತ್ತೆ. ಇದಕ್ಕೂ ಮುಂಚೆ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಕೆಳಗಡೆಗೆ ದೇವಸ್ಥಾನ ಇತ್ತು ಅಂತೇನು ಅರ್ಜಿ ಸಲ್ಲಿಸಿದ್ರು, ಅದಕ್ಕೆ ಸ್ಟೇ ಆರ್ಡರ್ ಕೊಡಬೇಕು, ಅಲಹಾಬಾದ್ ಹೈಕೋರ್ಟ್ ತೀರ್ಪಿಗೆ ಸ್ಟೇ ಆರ್ಡರ್ ಕೊಡಬೇಕಂತ ಸುಪ್ರೀಂ ಕೋರ್ಟಿಗೆ ಕೊಡಿದಾಗ ಅದಕ್ಕೂ ಸ್ಟೇ ಆರ್ಡರ್ ಕೊಡೋದಕ್ಕೆ ಸುಪ್ರೀಂ ಕೋರ್ಟು ನಿರಾಕರಣೆ ಮಾಡುತ್ತೆ. ಇದು ನಮ್ಮ ಮುಂದಿರುವಂಥ ಪ್ರಶ್ನೆ, ಯಾಕೆ ಸುಪ್ರೀಂ ಕೋರ್ಟು ನಿರಾಕರಣೆ ಮಾಡ್ತಾ ಇದೆ? ಅಲಹಾಬಾದ್ ಹೈಕೋರ್ಟ್ಗೆ ಅನುಮತಿಯನ್ನು ಸ್ಟೇ ಆರ್ಡರ್ ತರೋದಕ್ಕೆ ಯಾಕೆ ನಿರಾಕರಣೆ ಮಾಡ್ತಾ ಇದೆ? ಈ ಮಸೀದಿ ಆಡಳಿತ ಮಂಡಳಿಗಳು ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸಿರುವುದಾಗಲಿ, ಅಲಹಾಬಾದಿಗೆ ತಕರಾರು ಸಲ್ಲಿಸೋದಾಗಲಿ, ಅವರು ತಗೊಂಡಿರುವಂಥ ಬೆಂಚ್ ಮಾರ್ಕು ಮಾನದಂಡ ಅಂದರೆ 1991 ಪೂಜಾ ಸ್ಥಳಗಳ ವಿಶೇಷ ಪ್ರಾವಿಷನ್, ಸ್ಪೆಷಲ್ ಪ್ರಾವಿಷನ್ ಕಾಯ್ದೆ. ಈ 1991 ಪೂಜಾ ಸ್ಥಳಗಳ ಸ್ಪೆಷಲ್ ಪ್ರಾವಿಷನ್ ಕಾಯ್ದೆ ಏನು ಹೇಳುತ್ತಂದರೆ, 15 ಆಗಸ್ಟ್ 1947
ಒಂದು ಏನಿದೆ ಒಂದು ಒಂದು ಡಿಮಾರ್ಕೇಷನ್ ಮಾಡುತ್ತೆ. ಆ ದಿನಕ್ಕಿಂತ ಮುಂಚೆ ಆ ದಿನದವರೆಗೆ ಮಧ್ಯರಾತ್ರಿ 12 ಗಂಟೆಯವರೆಗಿನ ಏನಿತ್ತು ಭಾರತದಲ್ಲಿ ಸ್ಟೇಟಸ್ಕೋ ಅದನ್ನು ಕಾಯ್ದುಕೊಳ್ಬೇಕು. ಆ ನಂತರದ ನೀವು ಬೇಕಾದ್ರೆ ವಿಚಾರಣೆ ತಗೊಳ್ಳಿ. 15 ಅಕ್ಟೋಬರ್ 1947 ಮಧ್ಯರಾತ್ರಿ 12 ಗಂಟೆವರೆಗೆ ಅಲ್ಲಿ ದೇವಸ್ಥಾನ ಇದ್ದರೆ ದೇವಸ್ಥಾನ, ಮಸೀದಿ ಇದ್ದರೆ ಮಸೀದಿ, ಅಥವಾ ದರ್ಗಾ ಇದ್ದರೆ ದರ್ಗಾ, ಅಥವಾ ಚರ್ಚ್ ಇದ್ದರೆ ಚರ್ಚು, ಗುರುದ್ವಾರ ಇದ್ದರೆ ಗುರುದ್ವಾರ, ಈ ಥರ ಬೌದ್ಧ ಮಂದಿರ ಇದ್ದರೆ ಬೌದ್ಧ ಮಂದಿರ, ಅದನ್ನೇ ಕಾಪಾಡಿಕೊಳ್ಬೇಕು, ಅವುಗಳನ್ನು ರಕ್ಷಿಸಬೇಕು, ಅವುಗಳನ್ನು ಬದಲಾಯಿಸುವಂತಿಲ್ಲ ಎನ್ನುವುದು 1991ರ ಪೂಜಾ ಸ್ಥಳಗಳ ವಿಶೇಷ ಪ್ರಾವಿಷನ್ ಕಾಯ್ದೆ. ಇದನ್ನು ಬಾಬರಿ ಮಸೀದಿ ತೀರ್ಪಿನ ನಂತರ ಬಂದಂಥ ಘಟನೆಗಳು, ಹತ್ಯಾಕಾಂಡಗಳು ಶುರುವಾದವು, ಬಾಂಬ್ ಸ್ಫೋಟಗಳು ಶುರುವಾದವು, ಆ ಎಲ್ಲ ಹಿನ್ನೆಲೆಯಲ್ಲಿ ಇದನ್ನು ಹೇಳಲಾಯಿತು. ಇದು ಒಂದು ಹಿನ್ನೆಲೆ. ಇದನ್ನು ರೆಫರೆನ್ಸಲ್ಲಿ ಈ 1991 ಪೂಜಾ ಸ್ಥಳಗಳ ಸ್ಪೆಷಲ್ ಪ್ರಾವಿಷನ್ ಕಾಯ್ದೆಯ ರೆಫರೆನ್ಸಲ್ಲಿ ಮಸೀದಿ ಆಡಳಿತ ಮಂಡಳಿಗಳು ಅಲಹಾಬಾದ್ ಹೈಕೋರ್ಟಲ್ಲಿ ಪ್ರಶ್ನೆ ಮಾಡ್ತವೆ, ಯಾಕೆ ನೀವು ಮಸೀದಿಗಳನ್ನು ಸಮೀಕ್ಷೆ ಮಾಡ್ತೀರಿ? ಯಾಕಂದರೆ ಆ ಕಾಯ್ದೆಯ ಪ್ರಕಾರ 15 ಆಗಸ್ಟ್ 1947 ಇವೆಲ್ಲವೂ ಮಸೀದಿಗಳಾಗಿರೋದ್ರಿಂದ ಅದರ ಮುಂದೆ ನೀವು ಸಮೀಕ್ಷೆ ನಡೆಸುವುದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತವೆ. ಆದರೆ ಅಲಹಾಬಾದ್ ಹೈಕೋರ್ಟ್ ಪ್ರಶ್ನೆಯನ್ನು ನಿರಾಕರಿಸಿ ಸಮೀಕ್ಷೆಗೆ ಆರ್ಕಿಯಾಲಜಿ ಪುರಾತತ್ವಶಾಸ್ತ್ರಕ್ಕೆ ಅನುಮತಿ ಕೊಡುತ್ತೆ. ಇದನ್ನು ಪ್ರಶ್ನಿಸಿಬಿಟ್ಟು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಮೇಲಿನಂತೆ ಶಾಹಿ ಮಸೀದಿ ಸಮೀಕ್ಷೆಗೂ ಸ್ಟೇ ಆರ್ಡರ್ ಕೊಡೋದಕ್ಕೆ ನಿರಾಕರಿಸುತ್ತೆ, ಮತ್ತು ಜ್ಞಾನವಾಪಿ ಮಸೀದಿಗೂ ಸ್ಟೇ ಆರ್ಡರ್ ಕೊಡೋಕ್ಕೆ ನಿರಾಕರಿಸುತ್ತೆ. 1981 ಪೂಜಾ ಸ್ಥಳಗಳ ವಿಶೇಷ ಪ್ರಾವಿಷನ್ ಕಾಯ್ದೆಯ ಆಧಾರದಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ. ಈ ಕಾಯ್ದೆ ಮತ್ತೆ ಹೇಳುತ್ತೆ 15 ಆಗಸ್ಟ್ 1947 ಪ್ರಕಾರ ಎಲ್ಲಿಯೂ ನೀವು ಬದಲಾಯಿಸಲು ಅಂತ ಹೇಳಿದ ಮೇಲೆ ಜ್ಞಾನವಾಪಿ ಮಸೀದಿಯಲ್ಲಿಯೂ ಇವರು ಸಮೀಕ್ಷೆ ಮಾಡುವಂತಿಲ್ಲ, ಮತ್ತು ಈಗ ಶಾಹಿ ದರ್ಗಾ ಮಸೀದಿ ಮಥುರಾದಲ್ಲಿಯೂ ಸಮೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 15 ಆಗಸ್ಟ್ 1947 ಪ್ರಕಾರ ಅವು ಮಸೀದಿಗಳಾಗಿದ್ದು ದರ್ಗಾಗಳಾಗಿದ್ದು ಮತ್ತೆ ನೆನಪಿಸ್ತಾ ಇದ್ದೀವಿ. ಆದರೆ ಸುಪ್ರೀಂ ಕೋರ್ಟ್ ಏನಕ್ಕೆ ಅಲಹಾಬಾದ್ ತೀರ್ಪಿಗೆ ಸ್ಟೇ ಆರ್ಡರ್ ತರಕ್ಕೆ ನಿರಾಕರಿಸ್ತಾ ಇದೆ? ಸಮೀಕ್ಷೆ ಮಾಡೋಕ್ಕೆ ಅನುಮತಿ ಕೊಟ್ಟಂತಹ ಅಲಹಾಬಾದ್ ಹೈಕೋರ್ಟ್ ತೀರ್ಪಿಗೆ ಸ್ಟೇ ಆರ್ಡರ್ ತರಕ್ಕೆ ನಿರಾಕರಿಸಿದೆ ಅಂತಂದರೆ, ಈ 1991 ಪೂಜಾ ಸ್ಥಳಗಳ ವಿಶೇಷ ಪ್ರಾವಿಷನ್ ಕಾಯ್ದೆಯನ್ನು ಪ್ರಶ್ನಿಸಿಬಿಟ್ಟು 2020ರಲ್ಲಿ BJP ಮತ್ತು ನಾನು ಹೇಳ್ದಂಗೆ ಅಶ್ವಿನಿ ಕುಮಾರ್ ಉಪಾಧ್ಯಾಯ ಅವರು ತಕರಾರು ಅರ್ಜಿ ಸಲ್ಲಿಸ್ತಾರೆ, ಪಿಟಿಷನ್ ಹಾಕ್ತಾರೆ. ಈ ಕಾಯ್ದೆಯನ್ನು ಪ್ರಶ್ನಿಸಿಬಿಟ್ಟು, ಈ ಕಾಯ್ದೆಯ ಅರ್ಹತೆಯನ್ನು ಪ್ರಶ್ನಿಸಿಬಿಟ್ಟು ತಕರಾರು ಅರ್ಜಿ ಸಲ್ಲಿಸ್ತಾರೆ. ಆದರೆ 2020ರಿಂದ ಇದುವರೆಗೂ ಇವರ ಅರ್ಜಿಯ ಕುರಿತಂತೆ ಸುಪ್ರೀಂ ಕೋರ್ಟಲ್ಲಿ ತ್ವರಿತಗತಿಯ ವಿಚಾರಣೆ ನಡೆಯಲಿಲ್ಲ, ಇದುವರೆಗೂ ಯಾವುದೇ ಪ್ರಗತಿ ಕಂಡು ಬರ್ತಾ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಈ ಅರ್ಜಿಗಳಿಗೆ ಪ್ರತಿಕ್ರಿಯೆ ಕೊಡಬೇಕಂತ ಕೇಳುತ್ತೆ ಸುಪ್ರೀಂ ಕೋರ್ಟು, ಇದುವರೆಗೂ ಕೇಂದ್ರ ಸರ್ಕಾರ ಪ್ರತಿಕ್ರಿಯೆ ಸಲ್ಲಿಸುತ್ತಿಲ್ಲ. ಮತ್ತು ಈ 2020ರಲ್ಲಿ ಏನು ಹಿಂದೂ ಸಂಘಟನೆಗಳು ಮತ್ತು ಇತರರು ಸಲ್ಲಿಸಿದಾರಲ್ಲ 1991 ಪೂಜಾ ಸ್ಥಳಗಳ ಆ್ಯಕ್ಟನ್ನು ಪ್ರಶ್ನಿಸಿಬಿಟ್ಟು ಏನು ಪ್ರಸ್ತುತತೆಯನ್ನು ಅದರ ಅನ್ವಯವನ್ನು ಸಲ್ಲಿಸಿದಾರಲ್ಲ, ಆ ಕುರಿತು 2020ರ ಈ ವಿಚಾರಣೆಗೆ ಬಂದರೆ 12 ಮಾರ್ಚ್ 2021ರಲ್ಲಿ ಒಮ್ಮೆ ವಿಚಾರಣೆ ನಡೆಯುತ್ತೆ. ಆ ನಂತರ ವಿಚಾರಣೆ ನಡೆಸ್ಬಿಟ್ಟು ಅಂದರೆ 2020 ಅಂದರೆ ಹತ್ತಿರ 1 ವರ್ಷದ ನಂತರ ವಿಚಾರಣೆ ನಡೆಸ್ಬಿಟ್ಟು ಸುಪ್ರೀಂ ಕೋರ್ಟು ಕೇಂದ್ರಕ್ಕೆ ನೋಟಿಸ್ ಕಳಿಸುತ್ತೆ, ನಿಮ್ಮ ಪ್ರತಿಕ್ರಿಯೆ ಕೊಡಿ ಅಂತ ಹೇಳ್ಬಿಟ್ಟು. ಆ ನಂತರ ಕೇಂದ್ರ ಸರ್ಕಾರ ಪ್ರತಿಕ್ರಿಯೆ ಕೊಡೋದಿಲ್ಲ. ಆ ನಂತರ 9 ಸೆಪ್ಟೆಂಬರ್ 2022ರಲ್ಲಿ ಮತ್ತೊಮ್ಮೆ ವಿಚಾರಣೆ ನಡೆಸ್ಬಿಟ್ಟು ಸುಪ್ರೀಂ ಕೋರ್ಟು ಕೇಂದ್ರಕ್ಕೆ 2 ವಾರಗಳ ಗಡುವು ಕೊಡುತ್ತೆ. ಇನ್ನೂ ಕೇಂದ್ರ ತನ್ನ ಪ್ರತಿಕ್ರಿಯೆ ಕಳಿಸೋದಿಲ್ಲ. ನಂತರ 31 ನವಂಬರ್ 2023ರಲ್ಲಿ ಕಡೆಯ ಹಿಯರಿಂಗ್ ಆಗುತ್ತೆ. ನಂತರ 17 ಜನವರಿ 2024ಕ್ಕೆ ಮುಂದಿನ ಹಿಯರಿಂಗ್ನ ಇಟ್ಕೊಳ್ಳಾಗುತ್ತೆ. ಅಂದರೆ ಇದುವರೆಗೂ ಈ 1991 ಆ್ಯಕ್ಟ್ನ ಪ್ರಶ್ನಿಸಿ ನಡೆಸಿದಂಥ ಅಪೀಲುಗಳಿಗೆ ವಿಚಾರಣೆಯ ಒಂದು ಸ್ಟೇಟಸ್ಕೋ. ಅಂದರೆ ಏನು ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಅಂತಂದರೆ, ಈ 1981 ಪೂಜಾ ಸ್ಥಳಗಳ ಸ್ಪೆಷಲ್ ಪ್ರಾವಿಷನ್ ಆ್ಯಕ್ಟನ್ನು ಪ್ರಶ್ನಿಸಿ ವಿಚಾರಣೆ ಇನ್ನು ಸುಪ್ರೀಂ ಕೋರ್ಟಲ್ಲಿ ಇರುವುದರಿಂದ ಮಸೀದಿ ಆಡಳಿತ ಮಂಡಳಿಗಳಾಗಿರ್ಬೋದು ಸಾರ್ವಜನಿಕ ಹಿತಾಸಕ್ತಿಯವರು ಈ 1981 ಪೂಜಾ ಸ್ಥಳಗಳ ವಿಶೇಷ ಪ್ರಾವಿಷನ್ ಆ್ಯಕ್ಟನ್ನು ಆಧರಿಸ್ಬಿಟ್ಟು ನೀವು ಸ್ಟೇ ಆರ್ಡರ್ ತರೋಕ್ಕೆ ಸಾಧ್ಯ ಇಲ್ಲ ನನಗೆ ಅಂತ ಹೇಳ್ತಾ ಇದೆ. ನೋಡಿ, ಇದು ಎಂಥ ವೈರುಧ್ಯಗಳಿದ್ದಾವೆ. ಇದೇ ಸುಪ್ರೀಂ ಕೋರ್ಟು ತ್ವರಿತಗತಿಯಲ್ಲಿ ಈ ಸ್ಟೇ ಆರ್ಡರ್ಗಳು ಈ 1981 ಪೂಜಾ ಸ್ಥಳಗಳ ಆ್ಯಕ್ಟನ್ನು ವಿಚಾರಣೆ ಮಾಡಬೇಕಾಯಿತು, ಅದನ್ನೂ ಮಾಡ್ತಾ ಇಲ್ಲ. ಇದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಲಿರೋದ್ರಿಂದ ನಾವು ಸ್ಟೇ ಆರ್ಡರ್ ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಹೇಳ್ತಾ ಇದೆ. ಈ ನೆಪವನ್ನೇ ಮಾಡ್ಕೊಂಡ್ಬಿಟ್ಟು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಸಮೀಕ್ಷೆ ಮಾಡೋಕ್ಕೆ, ಮಸೀದಿಗಳಲ್ಲಿ ಸಮೀಕ್ಷೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇದೆ. ಇದು ಎಂತಹ ವೈರುಧ್ಯಗಳೆಲ್ಲ ದಿನಗಳೆಲ್ಲ ಬದುಕ್ತಾ ಇದ್ದೀವಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇದನ್ನೇ ಅಂಬೇಡ್ಕರ್ ಹೇಳ್ತಾ ಇದ್ದು, ಸಂವಿಧಾನ ಸಮರ್ಪಣೆ ದಿನ ಹೇಳ್ತಾ ಇರೋದು ಭಾರತ ವೈರುಧ್ಯಗಳ ಕಾಲಕ್ಕೆ ಹೋಗ್ತಾ ಇದೆ. ಇದು ವೈರುಧ್ಯಗಳು. ಸುಪ್ರೀಂ ಕೋರ್ಟೇ ಅದನ್ನು ತ್ವರಿತಗತಿಯಲ್ಲಿ ವಿಚಾರಣೆ ಮಾಡ್ತಾ ಇಲ್ಲ.
ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರಣೆ ಇರೋದೆ ಅಂತ ಹೇಳ್ಬಿಟ್ಟು 91 ಆ್ಯಕ್ಟ್ನ ಪ್ರಕಾರ ಅಲಹಾಬಾದ್ ಹೈಕೋರ್ಟು ಸಮೀಕ್ಷೆಯನ್ನು ನಿಲ್ಲಿಸ್ತಾ ಇಲ್ಲ, ಸಮೀಕ್ಷೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇದೆ. ಅಂದರೆ ಮತ್ತೊಂದು ರೀತಿಯ ರಾಮ ಜನ್ಮಭೂಮಿ ಚಳವಳಿಗೆ ಭಾರತ ಸಜ್ಜು ಮಾಡ್ತಾ ಇದ್ದಾರೆ. ಈಗಾಗಲೇ ಆ 30 ವರ್ಷಗಳ ಚಳವಳಿ, ಅದರ ಆಧಾರದಲ್ಲಿ ನಡೆದಂಥ ಹಿಂಸೆ, ಸೆಕ್ಯುಲರಿಸಮ್ ಮಾಡಿದಂಥ ಧಕ್ಕೆ, ಸಂವಿಧಾನ ವಿರೋಧಿ ನಡೆದಂಥ ದಿನಗಳು ಮತ್ತು ಪ್ರಜಾಪ್ರಭುತ್ವ ನಾಶವಾಗಿರುವುದರ ಸಾಕ್ಷಿಯಾಗಿ ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ನಡೀತಾ ಇದೆ. ಸೆಕ್ಯುಲರಿಸಮ್ ತತ್ವವನ್ನು ಗಾಳಿಗೆ ತೂರಿ ಭಾಳ ಹಿಂದೂ ಧರ್ಮದ ಆಧಾರದಲ್ಲಿ, ಅದರಲ್ಲಿಯೂ ಬ್ರಾಹ್ಮಣ ಧರ್ಮದ ಆಧಾರದಲ್ಲಿ ಪೂಜೆಗಳು ನಡೀತಾ ಇದ್ದಾವೆ. ಬ್ರಾಹ್ಮಣೀಕರಣದ ಆಧಾರದಲ್ಲಿ ಉದ್ಘಾಟನೆ ಆಗ್ತಾ ಇದೆ ರಾಮ ಮಂದಿರ. ಈ ಸಂವಿಧಾನದ ಮೂಲಭೂತ ತತ್ವಗಳಿಗೆ ಧಕ್ಕೆ ಆಗ್ತಾ ಇದೆ. ಯಾರೂ ಇದರ ಬಗ್ಗೆ ಮಾತಾಡ್ತಿಲ್ಲ. ಈಗ ಇದರ ಮುಂದುವರಿಕೆಯಾಗಿ ಉತ್ತರ ಪ್ರದೇಶದ ಮಥುರಾದಲ್ಲಿ ಮತ್ತು ಜ್ಞಾನವಾಪಿ ಮಸೀದಿಯಲ್ಲಿ ಸಮೀಕ್ಷೆ ಮಾಡೋಕ್ಕೆ ಅನುಮತಿಗಳು ಕೊಡ್ತಾ ಇದ್ದಾರೆ. ಅದಕ್ಕೆ ಸ್ಟೇ ಆರ್ಡರ್ ಕೊಡೋದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸ್ತಿದೆ. ಇವೆಲ್ಲ ಕಾರಣಕ್ಕೆ ಹೀಗಿದ್ದರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ತೀರ್ಪು ಬರ್ಬೋದು, ಜ್ಞಾನವಾಪಿ ಮಸೀದಿ ಮುಂದೆ ದೇವಸ್ಥಾನ ಆಗಿತ್ತು ಅನ್ನುವಂಥ ತೀರ್ಪು ಬರುತ್ತೋ, ಅಥವಾ ಶಾಹಿ ಮಸೀದಿ ಕೆಳಗಡೆಗೆ ಮಸೀದಿ ಮಥುರಾದಲ್ಲಿ ದೇವಸ್ಥಾನ ತೀರ್ಪು ಬರುತ್ತೋ ಅಂತಂದರೆ ಯಾವ ರೀತಿಯ ಸೆಕ್ಯುಲರಿಸಮ್ ಧಕ್ಕೆ ಆಗುತ್ತೆ, ಸಂಪೂರ್ಣವಾಗಿ ನಾಶ ಆಗಿ ಇರುವಂತಹ ಸೆಕ್ಯುಲರಿಸಮ್ ಹೋಗುತ್ತೆ ಅನ್ನೋದನ್ನು ನಿಮ್ಮ ಊಹೆಗೆ ಬಿಡ್ತಾ ಇದ್ದೀನಿ. ಇದು ಮತ್ತೊಂದು ಇಂಟ್ರೆಸ್ಟಿಂಗ್ ಅಂತಂದರೆ 2019ರಲ್ಲಿ ರಾಮ ಮಂದಿರ ಪರವಾಗಿ ತೀರ್ಪು ಕೊಟ್ಟಂಥ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠದಲ್ಲಿ 5 ನ್ಯಾಯಮೂರ್ತಿಗಳಲ್ಲಿ ಈಗಿನ ಮುಖ್ಯಮಂತ್ರಿ ನ್ಯಾಯಮೂರ್ತಿಗಳಾಗಿದ್ದಂಥ ಚಂದ್ರಚೂಡ್ರು ಸಹ ಒಬ್ಬರಾಗಿದ್ದರಂತ ನಿಮ್ಮ ನೆನಪಿಗೆ ತಲುಪಿಸ್ತೀನಿ. ಆ ತೀರ್ಪು ಕೆಲವು ಅಬ್ಸರ್ವೇಷನ್ ಮಾಡಿತ್ತು. ಆ ಅಬ್ಸರ್ವೇಷನ್ನಲ್ಲಿ ಏನು ಹೇಳುತ್ತಂದರೆ, ಅದು 1991 ಪೂಜಾ ಸ್ಥಳಗಳ ವಿಶೇಷ ಪ್ರಾಯೋಜನ ಕಾಯ್ದೆಯನ್ನು ಸಮರ್ಥನೆ ಮಾಡಿತ್ತು, ಅಫರ್ಮೇಷನ್ ಮಾಡಿತ್ತು. ಅದು ಹೇಳುತ್ತೆ, ಈ ಕಾಯ್ದೆ 1991 ಆ್ಯಕ್ಟ್ ಕಾಯ್ದೆ ದೇಶದ ಸೆಕ್ಯುಲರ್ ತತ್ವವನ್ನು ಆಧರಿಸಿದೆ, ಆ ಸೆಕ್ಯುಲರ್ ತತ್ವವನ್ನು ರಕ್ಷಿಸುತ್ತೆ ಅಂತ ಆ ರಾಮ ಮಂದಿರ ತೀರ್ಪು ಕೊಟ್ಟಂಥ ಸಂವಿಧಾನ ಪೀಠ ಹೇಳುತ್ತೆ. ಮತ್ತದು 1994ರ ಇಸ್ಮಾಯಿಲ್ ಫರೂಕಿ ಮತ್ತು ಇತರರು ವರ್ಸಸ್ ಕೇಂದ್ರ ಸರ್ಕಾರ ಇತರರು ಎನ್ನುವ ಪ್ರಕರಣವನ್ನು ಕೋಟ್ ಮಾಡಿ, ಆ ಪ್ರಕರಣದ ತೀರ್ಪಿನಲ್ಲಿ ಹೇಳ್ತಾ ಸಂವಿಧಾನ ಸುಪ್ರೀಂ ಕೋರ್ಟ್ ಹೇಳ್ತಲ್ಲ, ಇತಿಹಾಸ ಮತ್ತು ಅದರ ತಪ್ಪುಗಳನ್ನು ಬಳಸಿಕೊಂಡು ವರ್ತಮಾನದ ಮತ್ತು ಭವಿಷ್ಯದ ಶೋಷಣೆ, ಅಟ್ರಾಸಿಟಿ ಮಾಡುವಂತಿಲ್ಲ ಅಂತ ಹೇಳ್ಬಿಟ್ಟು ಫರೂಕಿ ಇತರರು ವರ್ಸಸ್ ಯೂನಿಯನ್ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಅದನ್ನೇ ಕೋಟ್ ಮಾಡ್ತಾರಲ್ಲ, ಅದನ್ನ ರೆಫರೆನ್ಸಲ್ಲಿ ಹೇಳುತ್ತೆ, ನೀವು ಭವಿಷ್ಯ ಮತ್ತು ವರ್ತಮಾನವನ್ನು ಇತಿಹಾಸ ತಪ್ಪುಗಳನ್ನು ಆಧರಿಸಿದ ಶೋಷಣೆ ಮಾಡುವಂತಿಲ್ಲ ಅಂತ ಸ್ಪಷ್ಟವಾಗಿ ರಾಮ ಮಂದಿರ ತೀರ್ಪು ಕೊಡೋ ಸಂದರ್ಭದಲ್ಲಿ ಹೇಳುತ್ತೆ. ಮತ್ತು ಮುಂದುವರೆದ್ಬಿಟ್ಟು ಮೊಘಲರ ಕಾಲದ ದಾಳಿಗಳ ನೆಪದಲ್ಲಿ ಹಿಂದೂ ದೇವಾಲಯ ಹಕ್ಕುಗಳನ್ನು ಕೋರ್ಟು ಪುರಸ್ಕರಿಸ ಮಾಡಬಾರ್ದು ಎಂದು ಕೂಡ ಹೇಳುತ್ತಾರೆ ಸಂವಿಧಾನ ಪೀಠದಲ್ಲಿ. ಅಂದರೆ ಇದು ಸ್ಪಷ್ಟವಾಗಿ 1981 ಆ್ಯಕ್ಟಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಹಿಂದಿನ ವಿಶ್ವಾಸಗಳ ತಪ್ಪುಗಳನ್ನು ಇಟ್ಟುಕೊಂಡು ಹಿಂದೂ ದೇವಾಲಯಗಳ ಇದು ಮತ್ತೆ ಸ್ಥಾಪಿಸಿರೋದು ನೀವು ಪುರಸ್ಕಾರ ಮಾಡುವಂತಿಲ್ಲ ಅಂತ ಇದೇ ರಾಮ ಮಂದಿರ ತೀರ್ಪನ್ನು ಕೊಟ್ಟಂಥ ಸಂವಿಧಾನ ಪೀಠದಲ್ಲಿ ಹೇಳ್ತಾರೆ. ಆ ತೀರ್ಪಿನಲ್ಲಿ ಸಹಿ ಮಾಡುವವರಲ್ಲಿ ಈಗಿನ ನ್ಯಾಯಮೂರ್ತಿಗಳಾದಂಥ ಚಂದ್ರಚೂಡ್ ಸಹ ಇರ್ತಾರೆ. ಆದರೆ ಇದೇ ಈಗ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಏನು ಮಾಡ್ತಾರೆ, ಈ 2020ರಲ್ಲಿ ಸಲ್ಲಿಸಲಾದಂಥ 1991 ಆ್ಯಕ್ಟ್ನ ತಕರಾರು ಸಲ್ಲಿಸಿದಂಥ ಅರ್ಜಿಗೆ ಕುರಿತು ನಡೆಸಿದ ವಿಚಾರಣೆಯಲ್ಲಿ 13 ಅಕ್ಟೋಬರ್ 2021 ಚಂದ್ರಚೂಡ್ ಒಂದು ಲಿಖಿತ ಹೇಳಿಕೆ ಹೇಳ್ತಾರೆ. ಅವ್ರು ಹೇಳ್ತಾರೆ, 1991ರ ಕಾಯ್ದೆಯ ಕುರಿತು ಹೇಳ್ತಾರೆ, ಈ ಕಾಯ್ದೆಯು ಪೂಜಾ ಸ್ಥಳವನ್ನು ಬದಲಿಸಬಾರ್ದು ಅಂತ ಹೇಳ್ತಾ ಹೊರತಾಗಿ, ಆದರೆ ಇದನ್ನು ಸಮೀಕ್ಷೆ ಮಾಡಬಾರ್ದಂತೆ ಹೇಳೋದಿಲ್ಲ. ಅದು ಸ್ಟೇಟಸ್ ಕೇಳಬೇಕಾದ್ರೆ ಆ ಸ್ಟೇಟಸ್ಗೋಸ್ಕರ ಸಮೀಕ್ಷೆ ಮಾಡಬಾರ್ದು ಅಂತ ಎಲ್ಲಿಯೂ 1981 ಆ್ಯಕ್ಟ್ ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು ಈಗ ಈ 1981 ಆ್ಯಕ್ಟ್ನ ವಿಚಾರಣೆ ಸಂದರ್ಭದಲ್ಲಿ ಚಂದ್ರಚೂಡ್ ಹೇಳ್ತಾರೆ. ಇದೇ ಚಂದ್ರಚೂಡ್ ಅವರು 2019 ತೀರ್ಪಿನಲ್ಲಿ 19 ಆ್ಯಕ್ಟನ್ನು ಮಹತ್ವವನ್ನು ಹೇಳ್ತಾರೆ. ಈ ರೀತಿಯ ಕಾಂಟ್ರಡಿಕ್ಷನ್ಗಳು ಸಹ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಮುಂದೆ ಏನು ಆಯ್ಕೆ ಇದೆ? ಮುಂದಿನ ದಿನಗಳಲ್ಲಿ ದೇಶದ ಎಲ್ಲ ಕಡೆಗಳಲ್ಲಿರುವಂಥ ಮಸೀದಿಗಳನ್ನು ಅಡಿಯಲ್ಲಿ ದೇವಸ್ಥಾನ ಇದೆ ಅಂತ ಹೇಳ್ಬಿಟ್ಟು ತಕರಾರು ಅರ್ಜಿ ತರಿಸ್ಬಿಟ್ರೆ, ಇದೇ ರೀತಿ ಉತ್ಖನನ ಮಾಡೋದಕ್ಕೆ ಪುರಾತತ್ವ ಶಾಸ್ತ್ರಕ್ಕೆ ನೀವು ಅನುಮತಿ ಕೊಟ್ಬಿಟ್ರೆ, ಎಲ್ಲ ಮಸೀದಿಗಳನ್ನು ನೀವು ಸಮೀಕ್ಷೆ ಮಾಡಿಬಿಟ್ಟು ಅದನ್ನು ಧ್ವಂಸ ಮಾಡೋಕ್ಕೆ ಕಾನೂನಾತ್ಮಕವಾಗಿ ಪರವಾನಗಿ ಕೊಟ್ಟಂತ ಆಗೋದಿಲ್ವೇ? ಇದು ಎಲ್ಲಿಗೆ ತೊಗೊಂಡೋಗುತ್ತೆ? ಈ ಸೆಕ್ಯುಲರ್ ತತ್ವವನ್ನು ಎಲ್ಲಿಗೆ ತೊಗೊಂಡೋಗುತ್ತೆ? ಹಾಗಿದ್ರೆ 1981 ಆ್ಯಕ್ಟ್ನ ಅಸ್ತಿತ್ವದ ಅದರ ಅರ್ಹತೆ ಏನು, ಅದರ ಪ್ರಸ್ತುತತೆಯನ್ನು ಸ್ವತಃ ಕಾನೂನು ಉಲ್ಲಂಘನೆ ಮಾಡುವುದಿಲ್ವೇ
ಎನ್ನುವ ಪ್ರಶ್ನೆಗಳು ನಮ್ಮ ಮುಂದೆ ಉಳ್ತವೆ. ಇದು ಭಾಳ ಅಪಾಯಕಾರಿಯಾಗುತ್ತೆ. ಹಾಗಿದ್ದರೆ ಈ ದೇವಸ್ಥಾನಗಳ ಮುಂಚೆ ಅವು ಬೌದ್ಧ ಧರ್ಮದ ಪ್ರಾರ್ಥನಾ ಕೇಂದ್ರಗಳಾಗಿದ್ವು, ಬೌದ್ಧ ಧರ್ಮದ ದೇವಸ್ಥಾನಗಳಾಗಿದ್ವು. ಅದನ್ನು ಪ್ರಶ್ನೆ ಮಾಡಿಬಿಟ್ಟು ಹೋದಾಗ ದೇವಸ್ಥಾನಗಳನ್ನು ಸಮೀಕ್ಷೆಗೆ ಅನುಮತಿ ಕೊಡ್ತಾರೆ. ಈ ಪ್ರಶ್ನೆಗಳು ನಮ್ಮನ್ನೆಲ್ಲಿಗೂ ತೊಗೊಂಡೋಗ್ತವೆ. ಈ ದೇಶವನ್ನು ಮತ್ತೊಂದಿಷ್ಟು ದ್ವೇಷಮಯವಾಗಿ ಮಾಡುತ್ತೆ. ಮತ್ತೊಂದಿಷ್ಟು ಸಮುದಾಯಗಳ ನಡುವೆ ಧರ್ಮಗಳ ನಡುವೆ ವಿಘಟನೆ ಶುರುವಾಗುತ್ತೆ. ದೇಶ ನುಚ್ಚುನೂರಾಗುವಂತಹ ದಿನಗಳಿಗೆ ನಾವು ಕಾಯ್ತಾ ಕೊಡಬೇಕಾಗತ್ತೆ. ಇದು ಭಾಳ ಅಪಾಯಕಾರಿ. ಈ ಕುರಿತಂತೆ ನಾವು ಜನಸಾಮಾನ್ಯರು ಏನು ಮಾಡ್ಬೋದು ಎನ್ನುವುದ್ರ ಕುರಿತಾಗಿ ನಮ್ಮಲ್ಲೇ ಚರ್ಚೆ ಮಾಡಬೇಕಾಗತ್ತೆ ಮತ್ತು ನಾವು ನ್ಯಾಯಾಲಯಕ್ಕೆ ಮತ್ತೆ ಮನವರಿಕೆ ಮಾಡಬೇಕಾಗತ್ತೆ. ದಯವಿಟ್ಟು 1991 ಪೂಜಾ ಸ್ಥಳಗಳ ಸ್ಪೆಷಲ್ ಪ್ರಾವಿಷನ್ ಕಾಯ್ದೆಯನ್ನು ನೀವು ಮಾನ್ಯ ಮಾಡಿ August 15, 1947ನ ಆಧಾರದಲ್ಲಿಯೇ ನೀವು ತೀರ್ಪು ಕೊಡಿ. ಆದಷ್ಟು ಬೇಗ ಈ ಕಾಯ್ದೆಯನ್ನು ಪ್ರಶ್ನಿಸಿ ತಕರಾರು ಅರ್ಜಿ ಸಲ್ಲಿಸಿದರೆ ಅದನ್ನು ಇತ್ಯರ್ಥ ಮಾಡಿ ಅಂತ ನಾವು ಮನವಿ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತೀನಿ. ನಮಸ್ಕಾರ.